ಪ್ರದೀಪ್ ಈಶ್ವರರಾವ್ ಓ ಮಾಯಪ್ಪ ವಾಯೋ ಅಟ್ಲ ಇಟ್ಲ ಹಿಂಗ ಅದೆಲ್ಲ ಏನ್ ಬೇಕು ಅವನಿಗೆ. ಸುಧಾಕರ್ ಮೆಟ್ಲ ಅಸಲ್ಲ ಯಾರ ಅಪ್ಪಂದ ಮೆಟ್ಲು ಡಾಕ್ಟರ್ ಕೆ ಸುಧಾಕರ್ ಬೇಕೇ ಬೇಕು. ರಾಕ್ಷರಮಯ್ಯ ಎಲ್ಲೋ ಇದ್ದಾನೆ, ಅವನು ಬೆಂಗಳೂರಿನಿಂದ ಬರೋದು ಇಲ್ಲ, ಯಾರಿಗೆ ಏನ್ ಮಾಡ್ತಾನೆ. ಪ್ರದೀಪ್ ಈಶ್ವರ್ ಏನೋ ತಳ್ಳೆ ಕೆಲಸ ಮಾಡೋನೆ, ಅವನು ತಿಕ್ಲ ಮಗ ಇದ್ದಂಗೆ. ಅಭಿವೃದ್ಧಿ ಅಂದ್ರೆ ಸುಧಾಕರ್ ಅಂದ್ರೆ ಅಭಿವೃದ್ಧಿ. ಗಡ್ಡ ಬಿಟ್ಕೊಂಡು ಏನೇನೋ ಅವತಾರ ಅಥೋ ಅಮ್ಮ ಅವ್ನು ನೋಡಕ್ಕೆ ಅಸಹ್ಯ. ಸುಧಾಕರ್ ಯಾವುದೇ ಒಂದು ತಪ್ಪು ಮಾಡಿಲ್ಲ ಅಂತ ಹಗರಣ ಮಾಡಿಲ್ಲ. ಅವ್ರ ಹಗರಣ ಮಾಡಿದ್ರೆ ತನಿಖೆ ಮಾಡ್ಲಿ ಬಿಡಿ. ಯಜಮಾನ್ರ ಏನ್ ಹೆಸರು? ಅಮ್ಮ ನಾನು GS ಅಶ್ವಥಪ್ಪ ಅಂತ. ಓಕೆ. 94 SLC ಪಾಸು. ಒಳ್ಳೆ ಕಲಾವಿದ. ಕಿಲ್ಗುದ್ರ ಅಶ್ವಥಪ್ಪ ಅಂದರೆ ನಮ್ಮ ಡಿಸ್ಟಿಕ್ಗೆ ಮುಳಬಾಗ್ಲು, ಹಂಪಿ, ಬೆಳಗಾವಿ, ಬಳ್ಳಾರಿ, ಮೈಸೂರು ಎಲ್ಲ ಹೋಗಿದ್ದೀನಿ. ಅಂಥ ಕಲಾವಿದ ನಾನು. ಇನ್ನೊಂದು ಹೇಳ್ಬೇಕಂದ್ರೆ ನನಗೆ 61 ವರ್ಷ ಆಯಿತಾ. 61 ನಡೀತೈತೆ. ಇವಾಗ ಮೊನ್ನೆ ಎಲೆಕ್ಷನಲ್ಲಿ ಪ್ರದೀಪ್ ಈಶ್ವರ್ ಏನೋ ತಳ್ಳೆ ಕೆಲಸ ಮಾಡೋನೆ, ಅವನು ತಿಕ್ಲ ಮಗ ಇದ್ದಂಗೆ. ಅಲ್ಲೇ ಸನ್ಯಾಸಿ ಇದ್ದಂಗೆ ಅವನು ಏನೇನೇ ಹೇಳ್ಕೊತಾನೆ, ನಮ್ಗೆ ಬೇಕಿಲ್ಲ. ನಮ್ಮ ಸುಧಾಕರ್ ಆವತ್ತು ಏನೋ ಸಮಥಿಂಗ್ ಮಾಡಿಬಿಟ್ಟು ಇವನು ಗೆದ್ದವನೆ ಅಲ್ವಾ. ಇವಾಗ ಈ ಎಲೆಕ್ಷನ್ನಲ್ಲೇ ಇವರೇ ಗೆಲ್ತಾರೆ ಅಂತ ನಾನು ಪ್ರಮಾಣ ಸತ್ಯವಾಗಿ ಹೇಳ್ತೀನಿ. ನಿಮ್ಗೆ ಯಾಕೆ ಅನ್ಸುತ್ತೆ ಇವರೇ ಗೆಲ್ತಾರೆ ಅಂತ? ನಮ್ಮ ಈ ಅಪ್ಪ ನಮಗೆ ದೊಡ್ಡ ದೇವ್ರಿದ್ದಂಗೆ. ಅವರು ಸುಳ್ಳು ಪಳ್ಳು ಹೇಳ್ತಾನೆ. ಕೊರೋನಾ ಟೈಮ್ನಲ್ಲಿ ಅಂಕಿತ್ಕೊಂಡವನ ಇದು ಅಂಕಿತ್ಕೊಂಡವನ ಏನೇನೋ ಅವರು ಬೂಸಿ ಬುಗ್ ಹೇಳ್ತಾರೆ. ಇವಾಗ ಸಿದ್ದರಾಮಯ್ಯ ಅಕ್ಕಿ ರಾಗಿ ಏನೇನೋ ಮನೆಗೆ 1000 ರೂಪಾಯಿ 2000 ರೂಪಾಯಿ ಕೊಡ್ತಾ ಇದ್ದಾರಲ್ಲ. ಇವಾಗ ಎಣ್ಣೆಗೆ ಇಷ್ಟು ದಿವಸ 40 ರೂಪಾಯಿ ಇತ್ತು, ಇವಾಗ 50 ರೂಪಾಯಿ. ಊರಲ್ಲಿ ತಗೊಂಡ್ರೆ 55 ರೂಪಾಯಿ ಅಲ್ವಾ. ಈ ದುಡ್ಡು ಅಲ್ಗಾಗ್ತಾನೆ. ಬಸ್ ಪಾಸು ಆ ದುಡ್ಡು ಅಲ್ಗಾಗ್ತಾನೆ. ಯಾರ ಮನೆಯಿಂದ ಇಲ್ಲಮ್ಮ ಹೇಳು, ಅವ್ರ ಅಪ್ಪನ ಮನೆಯಿಂದ ತರ್ತಾನೆ ಆ ದುಡ್ಡು. ಒಂದು ಮನೆಗೆ 2000 ಕೊಡ್ತಾನಲ್ಲ, ಅವ್ರ ಅಪ್ಪನ ಮನೆ ತರ್ತಾನೆ. ಇಲ್ಲ, ಅದು ನಮ್ಮ ಮೇಲೆ ಬೀಳುತ್ತೆ, ಜಮೀನಿನ ಮೇಲೆ ಬೀಳುತ್ತೆ. ಒಂದು ರೇಷನ್ ಬಗ್ಗೆ ಗೊಬ್ಬರ ಅದ್ರ ಮೇಲೆ ಬೀಳುತ್ತೆ. ಅವರು ಸುಳ್ಳು ಪಳ್ಳು. ಅವನು ಪ್ರದೀಪ್ ಈಶ್ವರರಾವ್ ಓ ಮಾಯಪ್ಪ ವಾಯೋ ಅಟ್ಲ ಇಟ್ಲ ಹಿಂಗ ಅಲ್ವಾ. ಅದೆಲ್ಲ ಏನು ಬೇಕು ಅವನಿಗೆ. ಗೆದ್ಮೇಲೆ ಬಂದಿದ್ರಾ ಇಲ್ಲಿಗೆ ಏನಾದರೂ ಅವರು? ಬಂದಿಲ್ಲ. ಆ ಕಡೆ ಮಂಚನಳ್ಳಿಗೆ ಬಂದವ್ರೆ. ಆ ಗುಡ್ಸ್ಲನ್ನ ಗುಡ್ಸ್ಲಲ್ಲಿ ಸನ್ಯಾಸರು ಇದ್ದಾರೆ. ಅವನ ಥರ ಗಡ್ಡ ಬಿಟ್ಕೊಂಡು ನೋಡು, ನಂಗೆ ಇಷ್ಟೊತ್ತಿಗೆ ಗಡ್ಡ ಗೀಚ್ಬೇಕಾಯ್ತು. ಅವನು ಇಷ್ಟು ಗಡ್ಡ ಬಿಟ್ಕೊಂಡು ಏನೇನೋ ಅವತಾರ ಅಥೋ ಅಮ್ಮ ಅವ್ನು ನೋಡೋಕ್ಕೆ ಅಸಹ್ಯ. ಅವನ ಮೇಲೂ ಈಗ ಇವನ ಮೇಲೂ ಗಡ್ಡ ಬಿಡಬಾರ್ದಾ? MLA ಆದಮೇಲೆ ಸ್ಮೂತಾಗಿರಬೇಕು, ಎಲ್ಲ ಜನಕ್ಕೆ ನೋಡೋಕೆ ಚೆನ್ನಾಗಿರ್ಬೇಕು. ಶಿವಶಂಕರ್ ರೆಡ್ಡಿ ಇದ್ದಾನೆ. ಅಲ್ಲ, ಈಗ ಸುಧಾಕರ್ ಅವರು ಟಿಕೆಟ್ ಸಿಗೋದಕ್ಕೂ ಮುಂಚೆ ಅವರು ಕೂಡ ಗಡ್ಡ ಬಿಟ್ಟಿದ್ರು. ಇಲ್ಲ, ಬಿಟ್ಟಿದ್ರು ಗಡ್ಡ ಬಿಟ್ಟಿದ್ರು. ಬಿಟ್ಟಿದ್ರು ಗಡ್ಡ ಬಿಟ್ಟಿದ್ರು, ಅವರು ಬಿಟ್ಟಿದ್ರು. ಟಿಕೆಟ್ ಆದ್ಮೇಲೆ ಕ್ಲೀನ್ ಮಾಡ್ಕೊಂಡ್ರು. ಇವಾಗ ಪ್ರದೀಪ್ ಈಶ್ವರ ಸನ್ಯಾಸಿನ, ನಾನು ಸನ್ಯಾಸಿನ. ಪ್ರದೀಪ್ ಈಶ್ವರ ಸನ್ಯಾಸಿ ಇದ್ದಾನ, ನಾನು ಸನ್ಯಾಸಿ ಇದ್ದಂಗೆ ಇದ್ದೀನ. ಹಂಗೆ ಗಡ್ಡ ಬಿಟ್ಟವರು ನಿಮ್ಮ ಪ್ರಕಾರ ಸನ್ಯಾಸಿಗಳ? ಒಂಥರ MLA ಆದಮೇಲೆ ಒಂಥರ ಈಗ ಫ್ಯಾಷನ್ ಆಗೋಗಿದೆ ಗಡ್ಡ ಬಿಡೋದು. ನೀವೇ ಬೇಕಾದ್ರೆ ಎಲ್ಲ ನೋಡಿ. ಚಿಕ್ಕಲ್ ನನ್ನ ಮಗ ಇದ್ದಂಗೆ, ದೇವರಾಣ ಚಿಕ್ಕಲ್ ನನ್ನ ಮಗ ಇದ್ದಂಗೆ. ನಿಮ್ಮೂರಲ್ಲೂ ಸುಮಾರು ಜನ ಗಡ್ಡ ಬಿಟ್ಟಿದ್ದಾರೆ, ಯುವಕರೆಲ್ಲ. ಇಲ್ಲಿ ಯಾರು MLA ಆಗಿಲ್ಲ. MLA ಆದವ್ರು ಗಡ್ಡ ಬಿಡಬಾರ್ದು ಅಂತ ನೀವು ಹೇಳ್ತಿರೋದು? ಸ್ಮೂತ್ ಆಗಿರ್ಬೇಕಮ್ಮ, ಅಯ್ಯರಮ್ಮ, ಸ್ಮೂತ್ ಆಗಿರ್ಬೇಕು. ಈಗ ಸುಧಾಕರ್ ಅವರು ಟಿಕೆಟ್ ಸಿಗೋಕ್ಕೂ ಮುಂಚೆ ಗಡ್ಡ ಬಿಟ್ಟಿದ್ರು. ಏನೋ ಸಮಥಿಂಗ್ ಬಿಟ್ಟವ್ರೆ, ಗೊತ್ತಿಲ್ಲ. ಹಂಗೆ ಬೇಸರ ಆಗಿತ್ತು, ಗಡ್ಡ ಬಿಟ್ಟಿದ್ರು ಅಂತಾರ. ಗೆಲ್ತಾರ ಹಾಗಾದ್ರೆ ಸುಧಾಕರ್ ಅವ್ರೀಗ? ಗೆಲ್ತಾರೆ. ಈಗ ಕಾಂಗ್ರೆಸ್ ಇಂದ ರಕ್ಷಾರಾಮಯ್ಯ ಅವರಿದ್ದಾರೆ, ಗೊತ್ತಿದಾರ ಹೇಗೆ? ರಾಕ್ಷರಮಯ್ಯ ಎಲ್ಲೋ ಇದ್ದಾನೆ ಅಲ್ವಾ. ಅವನು ಬೆಂಗಳೂರಿನಿಂದ ಬರೋದು ಇಲ್ಲ, ಯಾರಿಗೆ ಏನು ಮಾಡ್ತಾನೆ ಅಲ್ವಾ. ಕಾಂಗ್ರೆಸ್ ಅವ್ರು ಹೇಳ್ತಾರೆ ಸುಧಾಕರ್ ಅವರು ಬೆಂಗಳೂರಿನ ಸದಾಶಿವನಗರದಲ್ಲಿ ಇರ್ತಾರೆ ಅಂತ. ಇಲ್ಲ, ಇಲ್ಲಿ ಇದ್ಯಾವುದು ಇದು
ಸುಧಾಕರ್ ಪೆರಸ್ ಅಂದ್ರೆ ಅಲ್ಲಿರ್ತಾರೆ. ಇಲ್ಲಿ ಆಫೀಸ್ ಐತೆ, ಅಲ್ಲಿ ಹೋಗ್ತೀವಿ, ಇನ್ನೊಂದು ಮಾತಾಡ್ತೀವಿ, ಫೋನ್ ನಂಬರ್ ಐತೆ. ಇವಂದು ರಕ್ಷಾರಾಮದ ಫೋನ್ ನಂಬರ್ ಕೊಡು, ಯಾರು ಕೊಡಲ್ಲ. ಅವನೇನು ಸುಧಾಕರ್ ಅವ್ರದ್ದು ಕೊಡ್ತಾರಾ? ಹಂಗೆ. ಮತ್ತೆ ಗೆಲ್ತಾರೆ ಹಾಗಾದ್ರೆ ಸುಧಾಕರ್ ಅವರು? ಮೊನ್ನೆ ಎಲೆಕ್ಷನ್ನಲ್ಲಿ ಅಕಸ್ಮಾತ್ ಜನ ಮೋಸ ಮಾಡವ್ರೆ. ಈ ಸಾರಿ ಇವನ್ಯಾವ ದೀಕ್ಷೆನ ಮಗ ಬಂದ್ಬಿಟ್ಟು ಪ್ರದೀಪ್ ಈಶ್ವರ ಅವನಿಂದ ಕೆಟ್ಟೋಯ್ತು. ಅಬ್ಬರದ ಪ್ರಚಾರ ಮಾಡ್ತಿದ್ರು, ಈಗ ಅಬ್ಬರದ ಅಭಿವೃದ್ಧಿ ಮಾಡ್ತಿದಾರಾ ಏನು? ಯಾರ ಆಯಪ್ಪನ ಪ್ರದೀಪ್ ಈಶ್ವರ ಏನಂತ ಹೇಳ್ತಾನೆ ಗೊತ್ತಾ? ಚಿಕ್ಕಬಳ್ಳಾಪುರ ಉದ್ದ ಏನು ಮಾಡಿಲ್ಲ, ಸಂಕ್ರಾಂತಿ ಹಬ್ಬ ಮಾಡ್ದೆ, ಸುಗ್ಗಿ ಹಬ್ಬ ಮಾಡ್ದ, ಇನ್ನೊಂದು ಅಂಥದ್ದು ಇಂಥದ್ದು ಅಂತ ಹೇಳ್ತಾ ಇದ್ದ. ಏನು ಮಾಡವನೆ? ಏನು ಕೆಲಸ ಮಾಡಿಲ್ಲ. ಏನು ಮಾಡಿಲ್ಲ. ಮಂಚಳ್ಳಿಗೆ ಹೋಗಿರ್ತಾನೆ, ಬಂದಿರ್ತಾನೆ. ಅವನ ಮಕ ಇದುವರೆಗೂ ನೋಡಿಲ್ಲ. ಸುಮ್ಮನೆ ಮೊಬೈಲ್ ಮನೆಯಲ್ಲೇ ಐತೆ. ಆಂಡ್ರಾಯ್ಡ್ ಮೊಬೈಲ್ ಇದೆಯಾ ನಿಮ್ಮ ಹತ್ರ? ಸುಮ್ಮನೆ ಬಿಲ್ಡಪ್ ಕೊಡೋದು. ಹೆಂಗೆ ವಾಲಿಂಟ್ಲಾಗ ಬೈಂಡನೋ ಬಂದು ತಿಂಟಾನೋ, ಇಲ್ಲಿಂಟ ನಮ್ಮ ತಿಂಟಾನೋ. ನನಗೆ ತೆಲುಗು ಬರಲ್ಲ, ನೀವು ಕನ್ನಡದಲ್ಲೇ ಹೇಳಿ. ಆಮೇಲೆ ಆಯಪ್ಪನ ಹೇಳೋದು, ಸುಧಾಕರ್ ಹೇಳೋ. ಅದೇ ಈಗ ಅವ್ರೇನ್ ಡೈಲಾಗ್ ಏನ್ ಹೇಳಿದ್ರೆ ಅಂತ ಕನ್ನಡದಲ್ಲೂ ಹೇಳಿ. ನಾವೆಲ್ಲ ಒಂದೇ. ಸುಧಾಕರ್ ಮೆಟ್ಲ ಹಚ್ತಾ ಇದ್ರೆ ಹಚ್ಚಲ್ಲ. ಯಾರ ಅಪ್ಪಂದ ಮೆಟ್ಲು? ಪ್ರದೀಪ್ ಈಶ್ವರ ಅಪ್ಪಂದೆ ಅಲ್ವಾ? ಥ್ಯಾಂಕ್ ಯು ನಮ್ಮ ಸರ್. ತಮ್ಮ ಹೆಸರು? ನಾರಾಯಣಸ್ವಾಮಿ ಅಂತ. ಯಾರು ಗೆಲ್ಬೇಕು ಸರ್? ಡಾಕ್ಟರ್ ಕೆ ಸುಧಾಕರ್ ಅವರು. ಡಾಕ್ಟರ್ ಕೆ ಸುಧಾಕರ್ ಅವರೇ ಯಾಕೆ ಗೆಲ್ಬೇಕು? ಅವರು ಅಭಿವೃದ್ಧಿ ಮಾಡಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರಕ್ಕೆ ಹೊಸದು ಮೆಡಿಕಲ್ ಕಾಲೇಜ್ ತಂದಿದ್ದಾರೆ, ಮಂಚೇನಹಳ್ಳಿ ತಾಲೂಕು ಮಾಡಿದ್ದಾರೆ, ಹಳ್ಳಿಗಳೆಲ್ಲ ರಸ್ತೆಗಳು ಕೆಲಸ ಅಭಿವೃದ್ಧಿ ಎಲ್ಲ ಮಾಡಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಅವ್ರು ಗೆದ್ದಾಗಿಂದ ಇವತ್ತಿಗೆ ಕಾಂಗ್ರೆಸ್ ಅಭ್ಯರ್ಥಿ ಈಗ ರಕ್ಷಾರಾಮಯ್ಯ. ಲಾಸ್ಟ್ ಟೈಮ್ ಗೆದ್ದಿರೋದು ಪ್ರದೀಪ್ ಈಶ್ವರ್. ಅವ್ರ ಮಗ ನೋಡಿಲ್ಲ, ಅವರು ಕಾಣಿಸೇ ಇಲ್ಲ ಅವರು. ಯಾರು MP ಆಗ್ತಾರೆ ಸರ್? ಸುಧಾಕರೇ ಆಗ್ಬೇಕು ನಮಗೆ. ಯಾಕೆ ಸುಧಾಕರ್ ಅವರೇ ಆಗ್ಬೇಕು? ಕೆಲಸ ಮಾಡವ್ರೆ, ಎಲ್ಲ ಯೂತ್ಗೆ ಎಲ್ಲ ಮಕ್ಕಳಿಗೆ ಎಲ್ಲ ಫ್ರೀ ಪಾಸ್ ಮಾಡಿದ್ರು ಅವರು, ಅದಕ್ಕೆ ಅವರೇ ಮಾಡಬೇಕು ಅಂತ. ಏನ್ ಹೆಸರು ಸರ್ ನಿಮ್ದು? ಸುದರ್ಶನ್ ಅಂತ ಮೇಡಮ್. ಓಕೆ, ಯಾರು MP ಆಗ್ಬೇಕು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ? ಸುಧಾಕರ್ ಮೇಡಮ್. ಯಾಕೆ ಡಾಕ್ಟರ್ ಕೆ ಸುಧಾಕರ್ ಅವ್ರು ಆಗ್ಬೇಕು? ಅವ್ರು ಏನು ಮಾಡಿಲ್ಲ ಮೇಡಮ್, ಅಭಿವೃದ್ಧಿ ಎಲ್ಲ ರೀತಿ. ಇವಾಗ ನೀರು ಶಾಶ್ವತ, ಇವಾಗ ನೀರಾವರಿ ಇರ್ಬೋದು. ಈಗ ಏಪ್ರಿಲ್ ಈಗ ಕಣಿವೆಯಲ್ಲಿ ಈಗನೂ ನೀರು ಬರ್ತಾ ಇದೆ. ಎಲ್ಲ ಕೆರೆಗಳು ಬತ್ತಿ ಹೋಗೋ ಟೈಮಲ್ಲಿ ನೀರು ತುಂಬ್ತಾ ಇದೆ. ಈಗ ಅಂಥವ್ರಿಗಿನ್ನ ಬೇರೆ ಇವಾಗ ರಕ್ಷಾರಾಮದ್ದು ಈ ಕ್ಷೇತ್ರಕ್ಕೆ ಕೊಡುಗೆ ಏನಿಲ್ಲ. ಸುಧಾಕರ್ ಬೇಕೇ ಬೇಕು ಮೇಡಮ್. ಓಕೆ, ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹೇಳ್ತಿದ್ದೀರಾ, ಬಟ್ ವಿಧಾನಸಭಾ ಚುನಾವಣೆಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಸೋಲ್ತಾರೆ. ಏನೋ ಹಿಂಗೆ ಆಕಸ್ಮಿಕ ಸೋಲಾಗಿದೆ. ಗ್ಯಾರಂಟಿಗಳು ಈ ಥರ ಅವು ಸ್ವಲ್ಪ. ಈ ಬಾರಿ ಗೆಲ್ತಾರಾ? 100% ಮೇಡಮ್. ಓಕೆ, ಗ್ಯಾರಂಟಿಗಳಿಂದಾಗಿ ಸೋತ್ರು ಅಂತ ಹೇಳ್ತಿದ್ದೀರಾ. ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಘೋಷಣೆ ಮಾಡಿತ್ತು, ಏನ್ ಆಶ್ವಾಸನೆ ಕೊಟ್ಟಿತ್ತು ಅದನ್ನ ಅನುಷ್ಠಾನ ಕೂಡ ತಂದಿದೆ. ಹಾಗಾದ್ರೆ ಕರ್ನಾಟಕದ ಜನರು ಮತ್ತೆ ಕಾಂಗ್ರೆಸ್ಗೆ ಓಟ್ ಹಾಕ್ತಾರಾ? ಇಲ್ಲ ಮೇಡಮ್, ಬೇಸತ್ತಿದ್ದಾರೆ ಜನ. ಯಾಕೆ ಬೇಸತ್ತಿದ್ದಾರೆ ಜನ? ಮೇಡಮ್, ಇದು ರೇಷನ್ 10 kg ಕೊಡ್ತೀವಿ ಅಂತಂದ್ರು, ಅದು ಕೊಟ್ಟಿಲ್ಲ. 5 kg ಸೆಂಟ್ರಲ್ ಗೌರ್ಮೆಂಟ್ ಹಂಗೆ ಬರ್ತಾ ಇದೆ. ಮತ್ತೆ ಇದು ಅವ್ರು ಹೇಳ್ತಾರೆ ಇನ್ನ 5 kgಗೆ ದುಡ್ಡು ಹಾಕ್ತಾ ಇದೀವಿ ಅಂತ. ಬಂದಿಲ್ಲ ಮೇಡಮ್. ಯುವನ್ ಇದೆ ಎಸ್, ಅದು ಇನ್ನೂ ಅನುಷ್ಠಾನಕ್ಕೆ ಬಂದಿಲ್ಲ. ಮತ್ತು ಇದು ಬಸ್ಸು ಸಿಕ್ಕಾಪಟ್ಟೆ ರಶ್ಶು, ಹತ್ತೋದಕ್ಕೆ ಆಗಲ್ಲ. ಕಾಲೇಜು ಏನಿದ್ರು ಹಾಸ್ಪಿಟ್ಲು ಮತ್ತು ಎಜುಕೇಷನ್ 2 ಮಾತ್ರ ಫ್ರೀ ಕೊಟ್ಟಿದ್ರೆ ಚೆನ್ನಾಗಿತ್ತು ಅಂತ ಅನಿಸ್ತದೆ. ಎಷ್ಟು ಮತಗಳ ಅಂತರದಿಂದ ಗೆಲ್ಬಹುದು ಅನ್ಸುತ್ತೆ? ಒಂದು 2 ಲಕ್ಷ ಮೇಲೆ ಗೆಲ್ತಾರೆ ಮೇಡಮ್ ಡಾಕ್ಟರ್ ಕೆ ಸುಧಾಕರ್. ಏನ್ ಹೆಸರು ನಿಮ್ದು? ಹರಿಪ್ರಸಾದ್ ಅಂತ. ನೆಕ್ಸ್ಟ್ ಯಾರು MP ಆಗಬೇಕು? ಡಾಕ್ಟರ್ ಕೆ ಸುಧಾಕರ್ ಅವ್ರು ಆಗ್ಬೇಕಾ, ರಕ್ಷಾರಾಮಯ್ಯ ಅವರ? ಇಲ್ಲ ಮೇಡಮ್, ನಮಗೆ ಡಾಕ್ಟರ್ ಕೆ ಸುಧಾಕರ್ ಅವರೇ ಬೆಸ್ಟ್. ಯಾಕೆ ಅವರೇ ಬೆಸ್ಟ್ ಅಂತ ಅನ್ಸುತ್ತೆ? ಮೇಡಮ್, ಒಂದು ಮಾತಲ್ಲಿ ಹೇಳೋದಂದ್ರೆ ಅಭಿವೃದ್ಧಿ ಅಂದರೆ ಸುಧಾಕರ್ ಅಂದರೆ ಅಭಿವೃದ್ಧಿ, ಮತ್ತೆರಡನೇ ಪದ ಇಲ್ಲ. ಓಕೆ, ಅಭಿವೃದ್ಧಿ ಮಾಡಿರುವಂತಹ ಸುಧಾಕರ್ ಅವರು ವಿಧಾನಸಭಾ ಚುನಾವಣೆಯಲ್ಲಿ ಸೋಲ್ತಾರೆ. ಸೋತಿದ್ದೀವಿ ಅಷ್ಟೇ ಮೇಡಮ್, ಸತ್ತಿಲ್ಲ. ನೆಕ್ಸ್ಟ್ ಗೆಲ್ತೀವಿ. ಈಗ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ತಾರಾ? ಗೆಲ್ತೀವಿ ಮೇಡಮ್. ಕೋವಿಡ್ ಭ್ರಷ್ಟಾಚಾರದ ಹಗರಣದಲ್ಲಿ ಅವರ ಹೆಸರು ಕೂಡ ಕೇಳಿಬಂದಿದೆ. ಈಗ ಪ್ರತಿಪಕ್ಷದವರು ಆರೋಪ ಕೂಡ ಮಾಡ್ತಿದ್ದಾರೆ. ಅದೆಲ್ಲವೂ ಕೂಡ ಚುನಾವಣೆಯಲ್ಲಿ ಹಿನ್ನಡೆ ಆಗತ್ತಾ ಅವರಿಗೆ? ಮೇಡಮ್, ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಬಂದು 10 ತಿಂಗಳಾಗಿದೆ. ಅವತ್ತಿಂದ ಹೇಳ್ತಾ ಇರೋರು ತನಿಖೆ ಮಾಡ್ಬೋದಿತ್ತಲ್ಲ. ಅವ್ರದ್ದೇ ಸರ್ಕಾರ ಇದೆ, ಅವರೇ CM DCM ಎಲ್ಲ ಅವರೇ ಇದ್ದಾರಲ್ಲ, ತನಿಖೆ ಮಾಡ್ಬೋದಿತ್ತಲ್ಲ. ಸುಳ್ಳು ಆರೋಪ ಮಾಡ್ತಿದ್ದಾರೆ ಅಂತಾನ? ಅದು ಎಲೆಕ್ಷನ್ ಗಿಮಿಕ್ ಅಂದರೆ ತಪ್ಪಾಗಲಾರದು. ಅಲ್ಲಲ್ಲ, ಈಗ ಈ ಕೋವಿಡ್ ಸಂದರ್ಭದಲ್ಲೂ ಕೂಡ ಆರೋಪ ಮಾಡಿದ್ರು, ಕೇವಲ ಎಲೆಕ್ಷನ್ಗೆ ಅಂತ ಅಲ್ಲ.
ಸೊ ಹಾಗಾಗಿ ತನಿಖೆ ಮಾಡ್ಬೋದಿತ್ತಲ್ಲ ಮೇಡಮ್ ಅವರು, ತನಿಖೆ ಮಾಡಲಿ ಬಿಡಿ. ಓಕೆ, ಆದರೆ ಸುಳ್ಳು ಆರೋಪ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದೀರಾ ಏನು? ಅವರು ಬೆಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಅವ್ರು ಮಾಡ್ತಿದ್ದಾರೆ ಹೊರತು ಇವತ್ತು ಸುಧಾಕರ್ ಯಾವುದೇ ಒಂದು ತಪ್ಪು ಮಾಡಿಲ್ಲ ಅಂತ ಹಗರಣ ಮಾಡಿಲ್ಲ. ಅವ್ರ ಹಗರಣ ಮಾಡಿದರೆ ಇವತ್ತು ಜನರ ಮುಂದೆ ಬಂದು ನಿಲ್ತಾ ಇರಲಿಲ್ಲ. ಹಾಗಾದ್ರೆ ಸೋಲೋದಕ್ಕೆ ಕಾರಣಗಳೇನು? ಸೋಲುವುದಕ್ಕೆ ಕಾರಣಗಳು ಹಲವಾರು ಇರ್ತವೆ ಮೇಡಮ್, ಅದು ಹೇಳೋಕ್ಕಾಗಲ್ಲ. ಯಾಕಂದರೆ ಒಬ್ಬ ಮನುಷ್ಯ ಅಂದಮೇಲೆ ಒಗ್ಗಟ್ಟಿರ್ಲಿಲ್ವಾ ಬಿಜೆಪಿಯವರಲ್ಲಿ ಸ್ಥಳೀಯವಾಗಿ ಅನ್ನೋದಕ್ಕಿಂತಲೂ ಜನರ ಒಂದು ಮುಖವಾಡಕ್ಕೆ ಒಂದು ಮಸಿ ಬೆಳೆದು ಇವತ್ತು ಯಾವ ಗ್ಯಾರಂಟಿಗಳನ್ನತಕ್ಕಂಥ ಒಂದು ಇತ್ತಂದು ಗೆದ್ದಿರೋ ಅಂದರೆ ತಪ್ಪಾಗಲ್ಲ. ಓಕೆ, ಈಗ ಗ್ಯಾರಂಟಿಗಳ ಆಶ್ವಾಸನೆ ಕೊಟ್ಟಂತಹ ಸಂದರ್ಭದಲ್ಲಿಯೇ ರಾಜ್ಯದ ಮತದಾರರು ಕಾಂಗ್ರೆಸ್ ಅನ್ನ ಗೆಲ್ಲಿಸಿದ್ರು. ಈಗ ಅನುಷ್ಠಾನಕ್ಕೆ ತಂದಿದ್ದಾರೆ. ಈ ಬಾರಿ ಕೂಡ ಹಾಗಾದ್ರೆ ರಕ್ಷಾರಾಮಯ್ಯ ಗೆಲ್ಲಬಹುದಲ್ಲ? ಅನುಷ್ಠಾನಕ್ಕೆ ತಂದರೂ ಈಗ ಜನರಿಗೆ ಅರಿವಾಗಿದೆ. ಯಾಕಂದರೆ ಆ ಒಂದು ಎಕನಾಮಿಕ್ ಕಂಡೀಷನ್ ಏನಿದೆ ನಮ್ಮ ರಾಜ್ಯದಲ್ಲಿ ಅದು ಕುಸಿತಾ ಇರೋದ್ರಿಂದ ಜನಕ್ಕೆ ಅರಿವಾಗಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ದಿನ BJP ಗೆಲ್ಲೋದ್ರಲ್ಲಿ ಸಂಶಯ ಏನಿಲ್ಲ ಮೇಡಮ್. ಓಕೆ, ಪ್ರತಿಸ್ಪರ್ಧಿ ಕಾಂಗ್ರೆಸ್ನ ಅಭ್ಯರ್ಥಿ ರಕ್ಷಾರಾಮಯ್ಯ. ಪರವಾಗಿಲ್ಲ ಮೇಡಮ್, ರಕ್ಷಾರಾಮಯ್ಯ ಅಲ್ಲ, ಯಾರು ಬಂದು ನಿಂತರೂ ನಾವು ಗೆಲ್ತೀವಿ ಈ ಸಲ. ಓಕೆ, ಎಷ್ಟು ಮತಗಳ ಅಂತರದಿಂದ ಗೆಲ್ಲಬಹುದು ಅನ್ಸುತ್ತೆ? ಸುಮಾರು ಒಂದು 2 ಲಕ್ಷ ಅಂದರೆ ಏನು ತಪ್ಪಾಗಲಾರ. ನಿಮ್ಮ ಹೆಸರು? ಅಂಬರೀಷ್ ಅಂತ. ಓಕೆ, ಯಾರು MP ಆಗ್ತಾರೆ ನೆಕ್ಸ್ಟು? ಸುಧಾಕರ್. ಯಾಕೆ ಸುಧಾಕರ್ ಅವರು? ರಕ್ಷಾರಾಮಯ್ಯ ಅವ್ರಿಗೆ ಒಂದು ಚಾನ್ಸ್ ಕೊಡ್ಬೋದಲ್ಲ? ಚಾನ್ಸೇ ಇಲ್ಲ ಮೇಡಮ್ ಈ ಸರಿ. ಸುಧಾಕರ್ ಅಭಿವೃದ್ಧಿ ಮಾಡಿರೋರು ಅಂದ್ಬಿಟ್ಟು ಬೇರೆ ಇಷ್ಟು ಕಾನ್ಫಿಡೆನ್ಸ್ ಇಂದ ಯಾಕೆ ಹೇಳ್ತಾ ಇದ್ದೀರಾ ಡಾಕ್ಟರ್ K ಸುಧಾಕರ್ ಅವರೇ ಅಂತ? 10 ವರ್ಷದಿಂದ ನೋಡಿದ್ದೀವಿ ಮ್ಯಾಮ್ ನಾವು. ಕೆಲಸಗಳನ್ನ ಮಾಡಿದಾರಾ? ಮಾಡಿದ್ದಾರೆ ಮ್ಯಾಮ್, 100% ಮಾಡಿದ್ದಾರೆ. ಓಕೆ, ಈಗಿನ MLA ಪ್ರದೀಪ್ ಈಶ್ವರ್ ಕೆಲಸ ಮಾಡ್ತಿದ್ದಾರಾ ಹೇಗೆ? ಇಲ್ಲ ಮೇಡಮ್, ಅಲ್ಗೂ 10 ತಿಂಗಳಾಗಿದೆ. ಎಲ್ಲಿ ಇವತ್ತಿಗೂ ಒಂದು ನಮ್ಮೂರಿಗೆ ಬಂದಿಲ್ಲ, ಮಂಚನಹಳ್ಳಿ ಹೋಬಳಿಗೆ ಬಂದಿಲ್ಲ, ತಾಲೂಕು ಇದಕ್ಕೆ ಬಂದಿಲ್ಲ. ಮಂಚನಹಳ್ಳಿಗೆ ಬಂದಿದ್ರಂತೆ, ಬಟ್ ಇಲ್ಲಿಗೆ ಬಂದಿಲ್ಲ ಅಂತ ಹೇಳಿದ್ರು ಸಾಕಷ್ಟು ಜನ. ಬಂದಿಲ್ಲ ಮೇಡಮ್, ಬಂದಿದ್ರೆ ರಕ್ಷಾರಾಮಯ್ಯ ಗೊತ್ತಿದ್ದಾರಾ? ಕಾಂಗ್ರೆಸ್ ಅಭ್ಯರ್ಥಿ ಗೊತ್ತಿಲ್ಲ ಮ್ಯಾಮ್. ಓಕೆ ಸರ್, ತಮ್ಮ ಹೆಸರು? ನಾರಾಯಣ ಸ್ವಾಮಿ. ಓಕೆ, ಯಾರು ಗೆಲ್ತಾರೆ ಅನ್ಸುತ್ತೆ? ಯಾರು ಸಂಸದರಾಗ್ತಾರೆ? ಸುಧಾಕರ್. ಯಾಕೆ ಸುಧಾಕರ್ ಅವರೇ? ಅವರು 10 ವರ್ಷದಿಂದ ಅಭಿವೃದ್ಧಿ ತಂದು ಒಂದು ಕೆಲಸ ಮಾಡಿರೋದಕ್ಕೋಸ್ಕರ ನಾವು ಕಾನ್ಫಿಡೆನ್ಸಾಗಿ ಹೇಳ್ತೀವಿ ಸುಧಾಕರ್ ಗೆಲ್ತಾರೆ ಅಂತ. ರಕ್ಷಾರಾಮಯ್ಯ ಅವ್ರು ಯಾಕೆ ಬೇಡ? ಅವರು ರಕ್ಷಾರಾಮಯ್ಯ ಅವ್ರು ಯಾಕೆ ಬೇಡ ಅಂದರೆ ಇಲ್ಲಿ ಅಭಿವೃದ್ಧಿ ಕೆಲಸ ಮಾಡಿರೋನೇ ಬೇಕು. ಅಲ್ಲ, ಈಗ ಒಂದು ಚಾನ್ಸ್, ಅವ್ರು ಇನ್ನೂ ಇಲ್ಲಿಗೆ ಬಂದಿರಲಿಲ್ಲ ಅಲ್ವಾ? ಒಂದು ಚಾನ್ಸ್ ಕೊಟ್ರೆ ನೆಕ್ಸ್ಟ್ ಕೆಲಸ ಮಾಡ್ಬೋದು. ಅಲ್ಲ, ನೆಕ್ಸ್ಟ್ ಕೆಲಸ ಮಾಡ್ತಾರೆ ಅಂತ ಏನು ಗ್ಯಾರಂಟಿ ಇದೆ? ಅದಕ್ಕೆ ನಮ್ಗೆ ಅಭಿವೃದ್ಧಿ ಕೊಟ್ಟಿರೋರ್ನ ಮಾಡಿರೋರ್ನ ಮರಿಗೊಡ್ದು. ಅಭಿವೃದ್ಧಿ ಮಾಡಿದ್ರು ಅಂತ ಹೇಳ್ತಿದ್ದೀರಾ, ಬಟ್ ವಿಧಾನಸಭಾ ಚುನಾವಣೆಯಲ್ಲಿ ಅವರನ್ನು ಸೋಲಿಸ್ತೀರಾ? ಹಿಂಗೆ ಜನ ಆಕಸ್ಮಿಕವಾಗಿ ಸೋಲೋಗ್ಬಿಟ್ಟು ಗ್ಯಾರಂಟಿಗಳಿಂದ ಸೋಲಾಗಿದೆ ಮೇಡಮ್. ಅದರಿಂದ ಬಿಟ್ಟರೆ ಬೇರೆ ಯಾವುದೇ ಕಾರಣಕ್ಕೂ ಸೋಲೋ ಚಾನ್ಸೇ ಇಲ್ಲ. ಗ್ಯಾರಂಟಿಯ ಆಶ್ವಾಸನೆ ಕೊಟ್ಟಂತಹ ಸಂದರ್ಭದಲ್ಲೇ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಸಿರುವಂತಹ ಕರ್ನಾಟಕದ ಜನರು ಈಗ ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತಂದಿದ್ದಾರೆ. ಸೊ ಈಗಲೂ ಗೆಲ್ಸ್ಬೋದಲ್ವಾ ಹಾಗಾದ್ರೆ? ಗ್ಯಾರಂಟಿಗಳೀಗ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಮೇಡಮ್. ಎಲ್ರಿಗೂ ತಲುಪ್ತಾ ಇಲ್ವಾ? ಎಲ್ಲರಿಗೂ ತಲುಪ್ತಾ ಇಲ್ಲ. ಒಬ್ರಿಗೆ ಬಿದ್ದರೆ 10 ಜನಕ್ಕೆ ಬಿದ್ದರೆ 5 ಜನಕ್ಕೆ ಬೀಳ್ತಾ ಇಲ್ಲ. ಆ ಥರ ಗ್ಯಾರಂಟಿಗಳು ಸರಿಯಾದ ನಿಟ್ಟಿನಲ್ಲಿ ತಲುಪ್ತಾ ಇಲ್ಲ ಮೇಡಮ್. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನ ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ.